R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮಟಲದಿನ್ನಿ ಗ್ರಾಮದಲ್ಲಿ ಕುಷ್ಟಗಿ ತಾಲೂಕಿನ ನೀಡಶೇಸಿಯ ಹಿರೇಮಠದ ಹಿರಿಯ ಶ್ರೀಗಳಾದ ಚನ್ನಬಸವ ಸ್ವಾಮಿಗಳ ನೇತೃತ್ವದಲ್ಲಿ 5 ದಿನಗಳ ಸದ್ಭಕ್ತರೊಂದಿಗೆ ಸದ್ಭಾವನಾ ಯಾತ್ರೆಯಲ್ಲಿ ಗ್ರಾಮದ ಭಕ್ತರ ಮನೆ ಮನೆಗೆ ತೆರಳಿ ಅವರ ಮನೆಯಲ್ಲಿ ಪಾದಪೂಜೆ ನೆರವೇರಿಸಿಕೊಂಡರು. ಇದರ ಜೊತೆಗೆ ತುಂಬಾ ವಿಶೇಷವಾಗಿ ಜಂಗಮರ ಜೋಳಿಗೆಗೆ ಭಿಕ್ಷೆ ನೀಡಿರೋ ಭಿಕ್ಷೆ ಎಂದು ತಮ್ಮ ದುಶ್ಚಟಗಳನ್ನು ಎಲ್ಲ ಯುವಕರು ತಮ್ಮ ಜೋಳಿಗೆಗೆ ಹಾಕಿ ಎಂದು ಭಿಕ್ಷೆ ಬೇಡುತ್ತಾ ಗ್ರಾಮದ ಹಲವಾರು ಯುವಕರಿಗೆ ದುಶ್ಚಟಗಳಿಂದ ದೂರವಿರಲು ಮನವೊಲಿಸುವ ದಿಟ್ಟ ಕಾರ್ಯ ಶ್ರೀಗಳಿಂದ 200ಕ್ಕೂ ಹೆಚ್ಚು ದುಶ್ಚಟಗಳನ್ನು ಬಿಡಿಸಲಾಯಿತು. ಗ್ರಾಮದ ಮುಸ್ಲಿಂ ಸಮುದಾಯದವರು ಸದ್ಭಾವನಾ ಯಾತ್ರೆಯಲ್ಲಿ ಭಾಗವಹಿಸಿ ಸರ್ವಧರ್ಮ ಸಮನ್ವಯತೆಗೆ ಸಾಕ್ಷಿಯಾದರು. ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರವಚನವನ್ನು 108 ಕರಿಬಸವ ಸ್ವಾಮಿಗಳು ಸ್ವರ್ಗ ನರಕ ಯಾವುದೇ ಇಲ್ಲ, ಸ್ವಾರ್ಥ ಅಹಂಕಾರ ಮಾನವನ ಜೀವನದಲ್ಲಿ ಹಣದ ಜೊತೆಗೆ ಒಳ್ಳೆಯ ಗುಣ ಬೆಳೆಸಿಕೊಳ್ಳಬೇಕು, ಭಕ್ತ ಹಾಗೂ ಭಗವಂತನ ನೇರವಾಗಿ ಸಂಪರ್ಕ ಮಾಡಲು ಬಂದೀವಿ, ಸ್ವರ್ಗದಲ್ಲಿ ನಡೆಯಬೇಕು ಎಂದರು. ಧಾರವಾಡದ ದುಮ್ಮವಾಡ ಸರ್ಪಭೂಷಣ ದೇವರು ಹಮ್ಮಿ ಸ್ವಾಮಿಗಳು ಆಶೀರ್ವಚನ ಮಾತನಾಡಿ, ಮಾನವ ಜನ್ಮದಲ್ಲಿ ಸಹಾಯ ಸಹಕಾರ ದಾನ ಧರ್ಮದ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ಕಾಯಕ ಯೋಗಿಗಳು ಭಿಕ್ಷೆ ಬೇಡಿ ಸಮಾಜ ಸುಧಾರಣೆ ಮಾಡಿದ್ದಾರೆ. ಇಸ್ಲಾಂ ಧರ್ಮದವರು ಸೌಹಾರ್ದನ ಸಂದೇಶ ಸಾರಿದವರು, ಈ ಎಲ್ಲರೂ ಒಂದೇ ಎಂಬ ಸಂದೇಶ ಸಾರಿದರು ಎಂದರು. ಪ್ರತಿ ಗ್ರಾಮದ ಮಹಿಳೆಯರಿಂದ 10,000 ಕರಿಗಡಬು, ಹುಣಸಿ ಚಟ್ನಿ, ರೊಟ್ಟಿ, ಮೊಸರು, ಅನ್ನ, ಮಡಕೆ ಕಾಳು, ಬುತ್ತಿಯನ್ನು ತರೆಯಲಾಯಿತು. ಗ್ರಾಮಸ್ಥರೆಲ್ಲ ಸೇರಿ ಊಟ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ 108 ಚನ್ನಬಸವ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ತಾಳಿಕೋಟಿ ಗಾಯಕರಾದ ಪ್ರಶಾಂತ ಮುದ್ದೆಬಿಹಾಳ ಗವಾಯಿಗಳು, ಗುಲಬರ್ಗದ ಡಾಕ್ಟರ್ ಕುಮಾರಿ ಚೆನ್ನಮ್ಮ, ಜಿಲ್ಲಾ ಪಂಚಾಯತ್ ಸದಸ್ಯ ಮಹೇಶ ಹಳ್ಳಿ, ವೀರಪ್ಪ ಚಳಗೇರಿ, ರಾಮನಗೌಡ ಹಾಗೂ ಗ್ರಾಮಸ್ಥರಾದ ಬಸನಗೌಡ ಪಾಟೀಲ್, ರವಿ ಕೋಳೂರು, ಹನುಮಂತಪ್ಪ ಹಂಚಿನಾಳ, ಖಾಜಾ ಸಾಬಾ ಶೆಕ್ಕಿ, ಶಂಕರಗೌಡ ಮಾಲಿ ಪಾಟೀಲ್, ಮೌನೇಶ ಚಿತ್ರನಾಳ, ಹುಲಗಪ್ಪ ಜೀರಾಳ, ಯಮನೂರಪ್ಪ ಜೀರಾಳ, ಹನುಮಗೌಡ ಪೊಲೀಸ್ ಪಾಟನಾಳ್, ಬಸನಗೌಡ ಪೊಲೀಸ್ ಪಾಟನಾಳ್, ದಾನಪ್ಪ ಬೇವೂರ, ಶರಣಪ್ಪ ಹಡಪಾದ, ಸಾವಿರಾರು ಮಹಿಳೆಯರು ಭಾಗವಹಿಸಿದರು. ಬಸವರಾಜ್ ಮಂಡಲಮರಿ, R5 ನ್ಯೂಸ್. ನಾನು ಗುಟ್ಕಾವನ್ನು ತಂಬಾಕನ್ನು ಸಂಪೂರ್ಣವಾಗಿ ಬಿಡ್ತೀನಂತೇಳಿ ಪಾದ ಪ್ರಮಾಣೀಕರಿಸುತ್ತೇನೆ.